ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ನಲ್ಲಿ 1:3 ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೋ ಮತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಕರೀತಾರೋ ಮತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇರ್ತಾವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ, ಇಲ್ಲಿ ನೋಡ್ಬೋದು ಪೋಸ್ಟ್ಗಳು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇರ್ತಾವೆ ಅಂತ ನೋಡೋದಾದರೆ, ಬೆಂಗಳೂರು ನಗರದಲ್ಲಿ ನೋಡ್ಬೋದು 32 ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ನೋಡೋದಾದರೆ 1276 ಜನ ಸೆಲೆಕ್ಟ್ ಆಗಿರ್ತಾರೋ. ಇದು 1:3 ಇರ್ತೈತಿ. ಮತ್ತು ಬೆಂಗಳೂರು ಗ್ರಾಮಾಂತರ ನೋಡೋದಾದರೆ 34 ಪೋಸ್ಟ್ ಖಾಲಿ ಇರ್ತಾವೆ. ಇದಕ್ಕೆ 683 ಜನ ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಆಗಿರ್ತೈತಿ. ಮತ್ತು ಕೋಲಾರದಲ್ಲಿ ನೋಡ್ಕೋಬೋದು, ತುಮಕೂರು, ರಾಮರಾಜನಗರ, ಶಿವಮೊಗ್ಗದಲ್ಲಿ ನೋಡೋದಾದರೆ 31 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇದಕ್ಕೆ 1288 ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಆಗಿರ್ತೈತಿ. ಅದೇ ರೀತಿಯಾಗಿ ಹಾಸನದಲ್ಲಿ ನೋಡ್ಕೋದಾದರೆ 54 ಪೋಸ್ಟ್ ಖಾಲಿ ಇರ್ತಾವೆ. ಮಂಡ್ಯದಲ್ಲಿ 60 ಪೋಸ್ಟ್. ಈ ರೀತಿಯಾಗಿ 1000 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ನೋಡೋದಾದರೆ 45,933 ಜನ ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಆಗಿರ್ತೈತಿ. ಅದೇ ರೀತಿಯಾಗಿ ವಿಜಯನಗರ, ಯಾದಗಿರಿ, ಬೀದರ, ಬಳ್ಳಾರಿ ಇವೆಲ್ಲ ನೋಡ್ಕೋರಿ. ಮತ್ತು ಈ PDF ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಕೂಡ ಇದನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು 1:3 ಲಿಸ್ಟ್ ಬಿಡುಗಡೆ ಮಾಡ್ತಾರೋ. ಅದಾದ ನಂತರ 1:1 ಅನುಪಾತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿತಾನೆ ಅಂತ ಕೊಟ್ಟಾದರು. ಇದಾದ ನಂತರ ಪ್ಯಾನಲ್ ಮೆರಿಟ್ ಬಿಡ್ತಾರೋ. ಮತ್ತು ಡೇಟ್ಗಳು ನೋಡೋದಾದರೆ ನೋಡ್ಬೋದು, ಇಲ್ಲಿ 1:3 ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತಂದ್ರೆ 24/12/2024 1:3 ಲಿಸ್ಟ್ ಬಿಡುಗಡೆ ಮಾಡ್ತಾರೋ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಂದು ಕರೀತಾರೆ ಅಂತ ನೋಡೋದಾದರೆ 10/1/2025 ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ 1:1 ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ 1:1 ಲಿಸ್ಟ್ 15/1/2025 1:1 ಲಿಸ್ಟ್ ಬಿಡುಗಡೆ ಮಾಡ್ತಾರೋ. ಇದಾದ ನಂತರ ಅಂತಿಮ ಆಯ್ಕೆ ಪಟ್ಟಿ ಬಿಡ್ತಾರೋ. ಅದಕ್ಕೆ ಡೇಟ್ ನೋಡೋದಾದರೆ 27/1/2025 ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೋ. ನೀವು ಸೆಲೆಕ್ಟ್ ಯಾರಾಗಿರ್ತಾರಲ್ಲ ಅದನ್ನು ಲಿಸ್ಟ್ ಬಿಡ್ತಾರೋ. ಇಲ್ಲಿ ನೋಡ್ಬೋದು, ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡೋದಾದರೆ 1:3 ಅನುಪಾತ ನೋಡ್ಬೋದು. ಇಲ್ಲಿ 20/12/2024 24/12/2024 ತಿಳಿಸ್ಕೊಡ್ತೀನಿ ಅಂತಿದ್ರು. ಮತ್ತು ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಪ್ರಕಟಿಸ್ತಾರೋ. ಮತ್ತು ಅದೇ ರೀತಿಯಾಗಿ ವಿಕಲಚೇತನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ ಅಂತ ನೋಡೋದಾದರೆ 2/1/2025 10/1/2025 ನಡೆಸ್ತಂದು ಕೊಟ್ಟಿದ್ದರು. ಅದೇ ರೀತಿಯಾಗಿ ತಾತ್ಕಾಲಿಕ 1:1 ಅನುಪಾತದಲ್ಲಿ ಆಯ್ಕೆ ಪಟ್ಟಿ ನೋಡೋದಾದರೆ 15/1/2025 ಬಿಡ್ತಂದು ಕೊಟ್ಟಿದ್ದರು. ಮತ್ತು ಅದೇ ರೀತಿಯಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳು ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಅದನ್ನು ನೋಡ್ಬೋದು. ದಿನಾಂಕ ನೋಡೋದಾದರೆ 16/1/2025 23/1/2025 ಇದಕ್ಕೂ ಕೂಡ ಟೈಮಿಂಗ್ ಕೊಟ್ಟಿದ್ದರು. ಏನಾದರೂ ನಮ್ಮ ಆಕ್ಷೇಪಣೆ ಇದ್ದರೆ ಸಲ್ಲಿಸೋಕೆ. ಮತ್ತು ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಎಂದು ಪ್ರಕಟಿಸ್ತಾರೆ ಅಂತ ನೋಡೋದಾದರೆ 27/1/2025 ಪ್ರಕಟಣೆ ಮಾಡ್ತೀನಿ ಅಂತ ಕೊಟ್ಟಿದ್ದರು. ಮತ್ತು ಈ PDF ಬೇಕಾದರೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಎಂದೆಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರಂತ ನೀವು ಚೆಕ್ ಮಾಡ್ಕೋಬೋದು.